Hello viewers, welcome back to Miracle Card Tarot. So ಇವತ್ತಿನ ಟಾಪಿಕ್ ನೋ ಕಮ್ಯುನಿಕೇಷನ್. ಸೊ ದೆರ್ ಇಸ್ ನೋ ಕಮ್ಯುನಿಕೇಷನ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಪರ್ಸನ್. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಕಮ್ಯುನಿಕೇಷನ್ ಇಲ್ಲ. ಸೊ ಏನು ನಡೀತಾ ಇದೆ, ಅವ್ರ ಮೈಂಡಲ್ಲಿ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ದಿಸ್ ವಿಲ್ ಬಿ ಅಗೈನ್ ಅ ಪಿಕ್ ಅ ಕಾರ್ಡ್ ರೀಡಿಂಗ್. ಬಟ್ ಬಿಫೋರ್ ದ್ಯಾಟ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ರೀಡಿಂಗ್ ಹೇಗೆ ಅನಿಸ್ತಾ ಇದೆ, ನಿಮಗೆ ಬೇರೆ ಯಾವ ಟಾಪಿಕಲ್ಲಿ ರೀಡಿಂಗ್ ನೋಡಬೇಕು ಅಂತ ಇದೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಕಮ್ಯುನಿಟಿ ಸೆಕ್ಷನಲ್ಲಿ ಚೆಕ್ ಮಾಡಿ. ಇವತ್ತು ನಾಳೆ ದೆರ್ ಇಸ್ ಅ ಟ್ಯಾರೋ ಸೇಲ್. ಸೊ ಈ ಸಿಚುಯೇಷನ್ ಅಡ್ವಾಂಟೇಜ್ ತೊಗೊಬೋದು. ನೀವು ಕಡಿಮೆ ಪ್ರೈಸಲ್ಲಿ ಕರಿಯರ್, ರಿಲೇಷನ್ಶಿಪ್ ಅಥವಾ ಫೈನಾನ್ಸಸ್ ಬಗ್ಗೆ ಏನಾದರೂ ರೀಡಿಂಗ್ ಬೇಕಿದ್ದರೆ ನೀವು ತೊಗೋಬೋದು. ಸೊ ಅಗೈನ್ ಟುಡೇಸ್ ಟಾಪಿಕ್ ಇಸ್ ನೋ ಕಮ್ಯುನಿಕೇಷನ್. ಏನು ನಡೀತಾ ಇದೆ ನಿಮ್ಮ ಪರ್ಸನ್ ಮೈಂಡಲ್ಲಿ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ 2 ಪೈಲ್ಸ್ ಇದೆ. ಫಸ್ಟ್ ಪೈಲ್ ಬಂದುಬಿಟ್ಟು ಈ ಗ್ರೀನ್ ಸ್ಟೋನ್, ಪೈಲ್ 1. ಪೈಲ್ 2 ಬಂದು ಈ ಬ್ಲೂ ಸ್ಟೋನ್. ಓಕೆ, ಮೆಡಿಟೇಟ್ ಮಾಡಿ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಮತ್ತು ನಿಮ್ಗೆ ಯಾವ ಪೈಲ್ ರೆಸನೇಟ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡಿಕೊಡಿ. ಓಕೆ, ಪೈಲ್ 1 ಆ್ಯಂಡ್ ಪೈಲ್ 2. ಸೊ ಪೈಲ್ 1 ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಿಮ್ಮ ಕಾರ್ಡ್ಸ್ನ ನಾನು ಶಫಲ್ ಮಾಡಿಟ್ಟಿದ್ದೀನಿ. ಪೈಲ್ 1, ಓಕೆ. ಪೈಲ್ 1 ನಿಮ್ಮ ಪರ್ಸನ್ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ರೀಡಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಜಸ್ಟ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್, ಓಕೆ, ಆ್ಯಂಡ್ ಎಂಜಾಯ್ ಯುವರ್ ರೀಡಿಂಗ್. ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಸೊ ಎಲ್ಲರಿಗೂ ರೆಸೊನೇಟ್ ಆಗಬೇಕು ಅಂತ ಏನಿಲ್ಲ. ರೆಸೊನೇಟ್ ಆದರೆ ಮೆಸೇಜಸ್ ತೊಗೊಳ್ಳಿ, ಇಲ್ಲಾಂದರೆ ಯು ಕ್ಯಾನ್ ಲೆಟ್ ಗೋ ಆಫ್ ಇಟ್. ಓಕೆ, ಇಲ್ಲಾಂದರೆ ಈ ಚಾನಲಲ್ಲಿ ಬೇರೆ ರೀಡಿಂಗ್ಸ್ ಇದೆ, ಆ ರೀಡಿಂಗ್ಸ್ನ ನೋಡಿ. ಬೇರೆ ಟ್ಯಾರೋ ರೀಡರಿನ ಬೇರೆ ರೀಡಿಂಗ್ಸ್ ಕೂಡ ನೋಡ್ಬೋದು. ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನು ನೋಡ್ಬೋದು. ಓಕೆ, so just give me a minute. ಓಕೆ, ಪೈಲ್ 1 ಸದ್ಯದಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಕಮ್ಯುನಿಕೇಷನ್ ಇಲ್ಲ. ನಿಮ್ಮ ಪರ್ಸನ್ ಆದ್ದರಿಂದ ನಿಮಗೆ ಗೊತ್ತಾಗ್ತಾ ಇರಲ್ಲ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಏನು ನಡೀತಾ ಇದೆ, ಮೈಂಡಲ್ಲಿ ಏನು ನಡೀತಾ ಇದೆ, ಅವ್ರ ಲೈಫಲ್ಲಿ ಏನು ನಡೀತಾ ಇದೆ. ಈ ಕಾರ್ಡ್ಸ್ ಪ್ರಕಾರ ಸೊ ಏನು ಕಾರ್ಡ್ಸ್ ಹೇಳ್ತಾ ಇದೆ ಫಸ್ಟ್ ಅಂದರೆ, ನಿಮ್ಮ ಪರ್ಸನ್ ಒಂದು ಚಾಯ್ಸ್ ಮಾಡಬೇಕಾಗಿದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ವೆದರ್ ಟು ಕಂಟಿನ್ಯೂ ವಿತ್ ಯು ಆರ್ ವೆದರ್ ಟು ಗೋ ಹೆಡ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್. ಓಕೆ, ಈಗ ಸದ್ಯದಲ್ಲಿ ಅವ್ರು ಏನಕ್ಕೆ ಕಮ್ಯುನಿಕೇಷನ್ ನಿಲ್ಲಿಸಿದ್ದಾರೆ ಅಂದರೆ, ಇಟ್ಸ್ ನಾಟ್ ದಟ್ ದೇ ಆರ್ ನಾಟ್ ಅವೇರ್, ಅವರಿಗೆ ಗೊತ್ತಿಲ್ಲ ಅಂತ ಅಲ್ಲ, ಬಟ್ ದೇ ಹ್ಯಾವ್ ಟು ಮೇಕ್ ಅ ಚಾಯ್ಸ್. ಓಕೆ, ಬಿಟ್ವೀನ್ ಯು ಆ್ಯಂಡ್ ಒನ್ ಮೋರ್ ಥಿಂಗ್. ಆ ಒನ್ ಮೋರ್ ಥಿಂಗ್ ಬಂದುಬಿಟ್ಟು ಅವರ ಕರಿಯರ್ ಇರ್ಬೋದು, ಅವರ ಫ್ಯಾಮಿಲಿ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು, ಏನೇ ಒಂದು ಇರ್ಬೋದು. ಅದನ್ನು ಅವ್ರು ಚಾಯ್ಸ್ ಮಾಡಬೇಕು. ಅವ್ರು ಚಾಯ್ಸ್ ಮಾಡ್ತಾ ಇಲ್ಲ. ಅವರು ಆ್ಯಕ್ಷನ್ ತೊಗೋಬೇಕಿತ್ತು. ಈ ಟೈಮಲ್ಲಿ ಏನು ಮಾಡಬೇಕು ಮುಂದಕ್ಕೆ ಅನ್ನೋ ಆ್ಯಕ್ಷನ್ ಮತ್ತು ಕ್ಲಾರಿಟಿ ನಿಮಗೆ ಕೊಡಬೇಕಿತ್ತು, ಬಟ್ ಅವ್ರು ಆ್ಯಕ್ಷನ್ ತೊಗೊತಾ ಇಲ್ಲ. ಓಕೆ, ಸೊ ಅವ್ರ ಮೈಂಡಲ್ಲೇ ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ ಪೀಸಲ್ಲಿದ್ದಾರೆ ಅವರು. ಬೇಕು ಅಂತಾನೆ ಆ್ಯಕ್ಷನ್ ತೊಗೊತಾ ಇಲ್ಲ ಆ್ಯಂಡ್ ಏನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ ಅಂತ ಇಲ್ಲ. ಅವ್ರ ಮನಸ್ಸಲ್ಲಿ ತುಂಬ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಏನು ಮಾಡಬೇಕು, ವಾಟ್ ಈಸ್ ದ ರೈಟ್ ಥಿಂಗ್ ಟು ಡೂ, ಏನು ಕರೆಕ್ಟ್, ಏನು ತಪ್ಪು ಅನ್ನೋದು ಕಾನ್ಫ್ಲಿಕ್ಟ್, ಮೆಂಟಲ್ ಬ್ಯಾಟಲ್ ತುಂಬ ನಡೀತಾ ಇದೆ ಅವ್ರ ಮೈಂಡಲ್ಲಿ. ಆ್ಯಂಡ್ ಅದನ್ನು ತಕ್ಕಂತೆ ಅವ್ರ ಎನ್ವಿರಾನ್ಮೆಂಟ್ ಕೂಡ ಇದೆ. ಎನ್ವಿರಾನ್ಮೆಂಟ್ ಅದು ಮನೆಯಲ್ಲಿ ಆಗಲಿ, ಅವ್ರಿಗೆ ಬೇರೆ ಬೇರೆ ಥರ ಪ್ರಯಾರಿಟೀಸ್ ಇರ್ಬೋದು, ಬೇರೆ ಬೇರೆ ಥರ ಇನ್ಫ್ಲುಯೆನ್ಸಸ್ ಇರ್ಬೋದು, ಅವರ ಜವಾಬ್ದಾರಿಗಳಿರ್ಬೋದು, ಬೇರೆ ಥರ ಎಕ್ಸ್ಪೆಕ್ಟೇಷನ್ಸ್ ಅವ್ರ ಮನಸ್ಸಲ್ಲಿದೆ. ಸೊ ಅವ್ರು ಏನು ಮಾಡಬೇಕು ಅನ್ನೋವಂಥ ಒಂದು ಬ್ಯಾಟಲ್ ನಡೀತಾ ಇದೆ ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡಲ್ಲಿ. ಓಕೆ, ಆ್ಯಂಡ್ ಫ್ರೆಂಡ್ಸ್, ಅವ್ರಿಗೆ ಬೇರೆ ಥರ ಆಪ್ಷನ್ಸ್ ಕೂಡ ಇದೆ. ಅವರು ನಿಮ್ಮನ್ನ ಇಷ್ಟಪಡಲ್ಲ ಅಂತ ಏನಿಲ್ಲ, ಬಟ್ ಅವರ ಮನೆಯವರು ಅಥವಾ ಬೇರೆ ಒಂದು ಇನ್ಫ್ಲುಯೆನ್ಸಸ್ ಕೂಡ ಇದೆ. ಬೇರೆ ಒಂದು ಥರ್ಡ್ ಪಾರ್ಟಿ ಬೇರೆಯವ್ರನ್ನ ಚೂಸ್ ಮಾಡಬೇಕು ಅಂತ, ಅಥವಾ ದುಡ್ಡು ಕೂಡ ಒಂದು ಪ್ರಯಾರಿಟಿ ಇರ್ಬೋದು. ಬೇರೆ ಒಂದು ಕರಿಯರ್ ಚಾಯ್ಸ್ ಮಾಡಿ ಅದರಲ್ಲಿ ಪ್ರೋಗ್ರೆಸ್ ಮಾಡೋವಂಥ ಒಂದು ಇರ್ಬೋದು, ಅಥವಾ ಬೇರೆ ಪರ್ಸನ್ನ ಸೆಲೆಕ್ಟ್ ಮಾಡಬೇಕು ಅಂತ ಪ್ರೆಷರ್ ಇರ್ಬೋದು.
ಅಥವಾ ಕೆರಿಯರ್ ಗೋಲ್ಸ್, ಎಜುಕೇಷನ್ ಗೋಲ್ಸ್ ಕೂಡ ಇರ್ಬೋದು. ಈ ಥರ ಬೇರೆ ಡಿಸ್ಟ್ರಾಕ್ಷನ್ಸ್ ಅಥವಾ ಬೇರೆ ಆಪ್ಷನ್ಸೂ ಅವ್ರ ಲೈಫಲ್ಲಿದೆ. ರಿಲೇಷನ್ಶಿಪ್ಪಲ್ಲಿ ಮತ್ತು ಕೆರಿಯರಲ್ಲಿ, ಮನಿಯಲ್ಲಿ ಎಲ್ಲ ಥರನೂ ಎವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಅವ್ರು ದೇ ಆರ್ ನಾಟ್ ಎಟ್ ಪೀಸ್. ಭಾಳನೇ ಮೆಂಟಲ್ ಕಾನ್ಫ್ಲಿಕ್ಟ್ ಕೂಡ ನಡೀತಾ ಇದೆ ಅವ್ರ ಮನಸ್ಸಲ್ಲಿ. ಓಕೆ, ಬಟ್ ಸ್ಟಿಲ್ ಸಮ್ವೇರ್ ದೇ ಆರ್ ಈಗೋಯಿಸ್ಟಿಕ್. ಓಕೆ, ನಾನು ಯಾಕೆ ಫಸ್ಟ್ ಬಂದು ಮಾತಾಡಬೇಕು, ನಾನು ಯಾಕೆ ಎಲ್ಲ ಓಪನ್ ಅಪ್ ಮಾಡಿ ನಿಮ್ಮ ಹತ್ರ ಹೇಳಬೇಕು, ನೀವೇ ಅವ್ರಿಗೆ ಅಪ್ರೋಚ್ ಮಾಡಲಿ ಅಂತ ಎಲ್ಲೋ ಒಂದು ಕಡೆ ಈಗೋ ಕೂಡ ಇದೆ. ಅವ್ರಿಗೆ ಈಗೋ ಇದೆ. ಮತ್ತು ಈ ಪರ್ಸನ್ಗೆ ಎಲ್ಲರಿಗೂ ಅಗೇನ್ ಫ್ರೆಂಡ್ಸ್ ಇದು ರೆಸೊನೇಟ್ ಆಗೋಲ್ಲ, ಬಟ್ ಕೆಲವೊಬ್ರಿಗೆ ಆಗ್ಬೋದು. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸೊ ಈ ಪರ್ಸನ್ಗೆ ಅವರ ಫಾದರ್ ಇನ್ಫ್ಲೂಯೆನ್ಸರ್ ಅಥವಾ ಫಾದರ್ ಪ್ರೆಷರ್ ಕೂಡ ಇದೆ. ಅವರ ಫಾದರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಈ ರಿಲೇಷನ್ಶಿಪ್ನ ಡಿಸ್ಕಂಟಿನ್ಯೂ ಮಾಡಿ ಅವ್ರು ಹೇಳಿದ ಕಡೆ ಬೇರೆ ಕಡೆ ನೋಡಬೇಕು, ಅಥವಾ ಬೇರೆ ಅವ್ರಿಗೆ ಮನೆ ಜವಾಬ್ದಾರಿಗಳು, ಮನಿ ಮಾನಿಟರಿ ಬೆನಿಫಿಟ್ಸ್ ಬರೋವಂಥ ಜಾಗ, ಅಥವಾ ಮಾನಿಟರಿ ಪ್ರೆಷರ್, ಈ ಥರ ಪ್ರೆಷರ್ಸ್ ಕೂಡ ಅವ್ರ ಫಾದರ್ ಹಾಕ್ತಾ ಇರ್ಬೋದು. ಈ ಪರ್ಸನ್ಗೆ ಸ್ಟ್ರಾಂಗ್ ಫಾದರ್ ಇನ್ಫ್ಲುಯೆನ್ಸ್ ಇದೆ ನಿಮ್ಮ ಪರ್ಸನ್ಗೆ. ಆ್ಯಂಡ್ ದೆನ್ ಅವರು ಎಲ್ಲೋ ಒಂದು ಕಡೆ ಈಗೋ ಕೂಡ ಇದ್ದಾರೆ, ಈಗೋಯಿಸ್ಟಿಕ್ ಆಗಿಯೂ ಇದ್ದಾರೆ. ಓಕೆ, ಬಟ್ ಫೈನಲಿ 90% ಆರ್ 95% ಅವ್ರಿಗೆ ಈಗ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ ದಟ್ ದೇ ವಾಂಟ್ ಅ ನ್ಯೂ ಬಿಗಿನಿಂಗ್ ವಿತ್ ಯು. ಅವರು ಇನ್ನೊಂದು ಚಾನ್ಸ್ ಈ ರಿಲೇಷನ್ಶಿಪ್ ಕೊಡಬೇಕು, ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡಬೇಕು, ಮಾತಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಇದನ್ನು ಹೇಗೆ ಮುಂದುವರಿಬೋದು ಅನ್ನೋವಂಥ ಅವ್ರ ಮನಸ್ಸಲ್ಲಿ ಕ್ಲಾರಿಟಿ ಇದೆ, ಕನ್ವಿಕ್ಷನ್ ಇದೆ, ಅವ್ರಿಗೆ ಸ್ಟ್ರಾಂಗ್ ಡೌನ್ಲೋಡ್ ಕೂಡ ಇದೆ ಫ್ರಮ್ ಯೂನಿವರ್ಸ್. ಸೊ ಅವ್ರು ನಿಮ್ಮ ಕಡೆ ಬರ್ತಾರೆ. ಓಕೆ, ಇವೆಂಚುಲಿ ಅವ್ರು ನಿಮ್ಮ ಕಡೆ ಬರ್ತಾರೆ. ಆ್ಯಂಡ್ ದೆನ್ ಓಕೆ, ಸೊ ಒಂದು ಹೊಸ ಬಿಗಿನಿಂಗ್ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಯು ಹ್ಯಾವ್ ದ ವರ್ಲ್ಡ್ ಕಾರ್ಡ್ ಆ್ಯಂಡ್ ಯು ಹ್ಯಾವ್ ದ ಫೂಲ್ ಕಾರ್ಡ್. ವರ್ಲ್ಡ್ ಕಾರ್ಡ್ ಆಲ್ವೇಸ್ ಮಾರ್ಕ್ಸ್ ಬಿಗಿನಿಂಗ್ ಆಫ್ ಎ ಸೈಕಲ್, ಮಾರ್ಕ್ಸ್ ಆ್ಯಂಡ್ ಎಂಡ್ ಆಫ್ ಎ ಸೈಕಲ್ ಆ್ಯಂಡ್ ನ್ಯೂ ಸೈಕಲ್. ಸೊ ವರ್ಲ್ಡ್ ಮತ್ತು ಫೂಲ್ ಕಾರ್ಡ್ ಜೊತೆಗಿರೋದ್ರಿಂದ ಈ ನಿಮ್ಮ ಏನು ಇವಾಗ ಟರ್ಬುಲೆಂಟ್ ಫೇಸ್ ಇದೆ, ಕಾನ್ಫ್ಲಿಕ್ಟ್ ಫೇಸ್ ಇದೆ, ನೋ ಕಮ್ಯುನಿಕೇಷನ್ ಫೇಸ್ ಇದೆ, ಅವ್ರು ಮಾತಾಡ್ತಾ ಇಲ್ಲ, ಕಾಂಟ್ಯಾಕ್ಟಲ್ಲಿಲ್ಲ, ಅದೆಲ್ಲ ಎಂಡ್ ಆಗಿಬಿಟ್ಟು ದೇ ವಿಲ್ ಕಮ್ ಟುವರ್ಡ್ಸ್ ಯು ಆ್ಯಂಡ್ ಅ ನ್ಯೂ ಜರ್ನಿ ಆಫ್ ಎಕ್ಸ್ಪ್ಲರೇಷನ್ ವಿಲ್ ಬಿಗಿನ್. ಈ ರೀಡಿಂಗಲ್ಲಿ ಫೈನಲ್ ಸ್ಟೇಟ್ ಆಫ್ ದಿಸ್ ಜರ್ನಿ ಅದನ್ನು ನಾವು ನೋಡ್ತಾ ಇಲ್ಲ, ಬಟ್ ನೋ ಕಮ್ಯುನಿಕೇಷನ್ ಎಂಡಾಗಿ ಅವ್ರು ನಿಮ್ಮ ಕಡೆ ಬರ್ತಾರಾ ಬರಲ್ವಾ ಅನ್ನೋದು ನೋಡ್ತಾ ಇದ್ದೀವಿ. ಡೆಫಿನೆಟ್ಲಿ ಅ ನ್ಯೂ ಜರ್ನಿ ವಿಲ್ ಬಿಗಿನ್. ಆ್ಯಂಡ್ ದೆನ್ ವಿ ಆರ್ ಎಂಡಿಂಗ್ ದಿಸ್ ಲಾಸ್ಟ್ ಮೆಸೇಜ್ ಥ್ರೂ ಟ್ಯಾರೋ ಇಸ್ ಏಸ್ ಆಫ್ ಕಪ್ಸ್. ಏಸ್ ಆಫ್ ಕಪ್ಸ್ ಅಂದರೆ ದೇ ವಿಲ್ ಹ್ಯಾವ್ ಅ ಕ್ಲಾರಿಟಿ. ಆ್ಯಂಡ್ ಇದರಲ್ಲಿ ಯೂನಿವರ್ಸ್ ಕೂಡ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮಿಬ್ಬರನ್ನ ಮತ್ತೆ ಮೀಟ್ ಮಾಡಿಸೋದಕ್ಕೆ. ಯೂನಿವರ್ಸ್ ಕಡೆಯಿಂದ ಇದು ಗಿಫ್ಟ್ ಮತ್ತು ನಿಮ್ಮ ಪರ್ಸನ್ಗೆ. ಅವ್ರು ನಿಮ್ಮ ಕಡೆ ಬಂದಾಗ ಅವ್ರ ಮನಸ್ಸಲ್ಲಿ ತುಂಬ ಕ್ಲಾರಿಟಿ ಇರುತ್ತೆ ಆ್ಯಂಡ್ ಪ್ಯೂರಿಟಿ ಇರುತ್ತೆ. ಪ್ಯೂರ್ ಭಾವನೆಯಿಂದ, ಒಂದು ಕಾಮ್ನೆಸ್ಸಿಂದ, ಪೀಸಿಂದ ನಿಮ್ಮ ಕಡೆ ಬರ್ತಾರೆ. ಅವ್ರ ಮನಸ್ಸಲ್ಲಿ ಇಟ್ ವಿಲ್ ಇಮೋಷನ್ಸ್ ಓವರ್ಫ್ಲೋ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ ದೇ ಹ್ಯಾವ್ ಇಸ್ ಪಾಸಿಟಿವಿಟಿ, ಸ್ವೀಟ್ನೆಸ್, ಕೈಂಡ್ನೆಸ್ ಆ್ಯಂಡ್ ಲವ್ ಟುವರ್ಡ್ಸ್ ಯು. ನೀವು ಈ ಕಪ್ಪನ್ನ ನೋಡ್ಬೋದು, ಈ ಕಪ್ಪಲ್ಲಿ ಹೇಗೆ ನೀರು ಓವರ್ಫ್ಲೋ ಆಗ್ತಾ ಇದೆ. ಓಕೆ, ಅದೇ ರೀತಿ ಅವ್ರ ಮನಸ್ಸಲ್ಲಿ ಇಮೋಷನ್ಸ್ ಆ್ಯಂಡ್ ಭಾವನೆಗಳು ಕೂಡ ಓವರ್ಫ್ಲೋ ಆಗುತ್ತೆ ನಿಮ್ಮ ಕಡೆಗೆ. ಇಟ್ಸ್ ಪ್ಯೂರ್, ಅನ್ಕಂಡೀಷ್ನಲ್ ಆ್ಯಂಡ್ ಓವರ್ಫ್ಲೋಯಿಂಗ್ ಲವ್. ಇದು ಯೂನಿವರ್ಸ್ ಕಡೆಯಿಂದ ಒಂದು ಗಿಫ್ಟ್. ಅಂದರೆ ಇಟ್ಸ್ ಮೆಂಟ್ ಟು ಬಿ. ಯೂನಿವರ್ಸ್ ನಿಮ್ಮಿಬ್ಬರಿಗೆ ಇನ್ನೊಂದು ಚಾನ್ಸ್ ಕೊಡುತ್ತೆ ಟು ಕಂಟಿನ್ಯೂ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ನಿಮ್ಮ ಪರ್ಸನ್ನ ಹೆಸರು ಎಮ್ಮಿಂದ ಕೂಡ ಸ್ಟಾರ್ಟ್ ಆಗ್ಬೋದು. ಕೆಲವೊಬ್ಬರು ಈ ರೀಡಿಂಗ್ ನೋಡ್ತಾ ಇರ್ಬೋದು. ಓಕೆ, ಆ್ಯಂಡ್ ಯು ವಿಲ್ ಬಿ ಸರೌಂಡೆಡ್ ವಿತ್ ಏಂಜಲ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಹಿಯರ್. ಸೊ ಮತ್ತು ಯು ಕ್ಯಾನ್ ಮೀಟ್ ಇನ್ ಪರ್ಸನ್ ಸಮ್ವೇರ್ ವೇರ್ ಇನ್ ನೇಚರಲ್ಲಿ ನೀವಿಬ್ಬರು ಮತ್ತೆ ಮೀಟ್ ಆಗ್ಬೋದು, ಇನ್ ನಿಯರ್ ದ ವಾಟರ್ ಬಾಡಿ. ಓಕೆ, ವಾಟರ್ ಬಾಡಿಯಲ್ಲಿ ಮೀಟ್ ಆಗ್ಬೋದು. ಆ್ಯಂಡ್ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಅಥವಾ ಇಬ್ರಿಗೂ ವಾಟರ್ ಬಾಡಿ, ಬೀಚಸ್, ರಿವರ್ಸ್, ಇಂಥ ಜಾಗ ನೇಚರಲ್ಲಿ ಇರೋದಕ್ಕೆ ಇಷ್ಟ ಇರುತ್ತೆ. ಸೊ ಯು ವಿಲ್ ಪ್ರಿಫರ್ ಟು ಮೀಟ್ ದೇರ್ ಆ್ಯಂಡ್ ರಿಜುವಿನೇಟ್ ಆ್ಯಂಡ್ ಮಾತಾಡಿ ಸಾರ್ಟ್ ಔಟ್ ಮಾಡಬೇಕು ಅನ್ನೋ ಒಂದು ಇದು ಕೂಡ ಇರುತ್ತೆ. ಲೋಟಸ್ ಪ್ಲೇಸ್ ಅ ರೋಲ್ ಓವರ್ ಹಿಯರ್. ಸೊ ಲೋಟಸ್ ಇಸ್ ಆಲ್ವೇಸ್ ಮಾರ್ಕ್ ಆಫ್ ರಿಜುವಿನೇಷನ್, ರಿಪ್ಲೆನಿಶ್ಮೆಂಟ್. ಅಂದರೆ ಒಂದು ರಿಫ್ರೆಶ್ಡ್ ಎನರ್ಜಿ ಬರುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಎಲ್ಲ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡುತ್ತೆ. ಅಲ್ಟಿಮೇಟ್ಲಿ ಇಟ್ಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಪರ್ಸನ್ ಆನ್ ಹೌ ಟು ಟೇಕ್ ಇಟ್ ಫಾರ್ವರ್ಡ್. ಓಕೆ, ಸೊ ಮುನಾಲಜಿಯಿಂದ ನಿಮಗೆ 3 ಕಾರ್ಡ್ಸ್ ಬಂದಿದೆ ಇದರಲ್ಲಿ. ಒನ್ ಈಸ್ ಹೋಲ್ಡ್ ಯುವರ್ ವಿಷನ್. ಸೊ ಈ ಟೈಮಲ್ಲಿ ನೀವು ಡಿಸಪಾಯಿಂಟ್ ಆಗ್ತೀರಾ. ಯು ವಿಜುವಲೈಸ್, ಡೂ ದ ವಿಜುವಲೈಸೇಷನ್ ಆ್ಯಂಡ್ ಬರೀ ಪಾಸಿಟಿವ್ ಥಾಟ್ಸ್, ವಾಟ್ ಎವರ್ ಪಾಸಿಟಿವ್ ಟೈಮ್ ನೀವು ಸ್ಪೆಂಡ್ ಮಾಡಿರ್ತೀರ ನಿಮ್ಮ ಪರ್ಸನ್ ಜೊತೆ. ಮುಂದೆ ಒನ್ಸ್ ಯು ಬೋತ್ ಕಮ್ ಇನ್ ಕಾಂಟ್ಯಾಕ್ಟ್ ಬಂದಾಗ ಹೇಗಿರಬೇಕು, ನಿಮ್ಮ ಲೈಫ್ ಮುಂದೆ ಹೇಗಿರಬೇಕು ಅನ್ನೋದನ್ನ ವಿಜುವಲೈಸೇಷನ್ ಮಾಡಿ. ಓಕೆ,
ಆ್ಯಂಡ್ ಒನ್ಸ್ ಯು ಮೀಟ್ ಇಟ್ಸ್ ಆಲ್ವೇಸ್ ಹೇಳ್ತಾರಲ್ವ, ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ ಟು ಮಚ್ ಕಾಂಪ್ರಮೈಸ್ ಎಲ್ಲ ಮಾಡಬೇಕು ಆ ಥರ ಅಲ್ಲ. ಸೊ ಇಟ್ ಈಸ್ ಹಾರ್ಡ್ ಟು ಸೇ. ಮತ್ತು ನೀವು ನಿಮ್ಮ ಪರ್ಸನ್ ಭೇಟಿಯಾದಾಗ ಹಳೆ ನೆನಪುಗಳು ಬರ್ಬೋದು. ಒಬ್ಬರು ಸರಿ ಇರ್ಬೋದು, ಒಬ್ಬರು ತಪ್ಪಿರ್ಬೋದು. ಸೊ ಬಟ್ ಇವೆಂಚುಲಿ ಆ ಕಾನ್ಫ್ರಂಟೇಷನ್ ಕೂಡ ನಡಿಬೋದು. ಬಟ್ ಕಾನ್ಫ್ರಂಟೇಷನ್ ಆಗಿ ಇಬ್ರಿಗೂ ಜೊತೆಯಲ್ಲಿರಬೇಕು ಅಂತ ಇದ್ದರೆ ಆ ಹಳೆ ನೆನಪುಗಳನ್ನ ಮರೆತುಬಿಟ್ಟು ಕಾನ್ಫ್ರಂಟೇಷನ್ ಆಗಿ ನಿಮಗೆ ಆನ್ಸರ್ ಸಿಕ್ಕಿದ ಮೇಲೆ ಯು ಬೋತ್ ಹ್ಯಾವ್ ಟು ಟ್ರೈ ಏನಾಗಿದೆ ಅದನ್ನು ಬಿಟ್ಟು ಇಟ್ ಮೈಟ್ ಬಾದರ್ ಯು. ಆವಾಗ ಹಾಗಾಯಿತು, ಇವಾಗ ಹೀಗಾಯಿತು. ಯು ಮೈಟ್ ಕಾನ್ಸ್ಟೆಂಟ್ಲಿ ಲುಕ್ ಫಾರ್ ಆನ್ಸರ್ಸ್ ಆ್ಯಂಡ್ ಕಾನ್ಫ್ರಂಟೇಷನ್. ಬಟ್ ಅದನ್ನು ಬಿಟ್ಟು ಸಮ್ ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಅದನ್ನು ಮರ್ತಿ ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಅಂತ ಮೂನಾಲಜಿ ಕಾರ್ಡಿಂದ ಮೆಸೇಜ್ ಇದೆ. ಎಕ್ಸ್ಕ್ಯೂಸ್ ಮೀ. ಆ್ಯಂಡ್ ದೆನ್ ಸೊ ಯಾ, ಸ್ಟಾರ್ಸ್ ಆ್ಯಂಡ್ ಡಿವೈನ್ ಎರಡೂ ನಿಮಗೆ ಸಪೋರ್ಟ್ ಮಾಡುತ್ತೆ. ಲಕ್ ಇಸ್ ಆನ್ ಯುವರ್ ಸೈಡ್. ಸೊ ಬಿ ಪೇಷಂಟ್ ಫ್ರೆಂಡ್ಸ್. ದಿಸ್ ಇಸ್ ಅ ಪಾಸಿಟಿವ್ ರೀಡಿಂಗ್. ನೋ ಕಮ್ಯುನಿಕೇಷನ್ ಫೇಸ್ ಎಂಡ್ ಆಗುತ್ತೆ ಆ್ಯಂಡ್ ದೇ ವಿಲ್ ಕಮ್ ಟುವರ್ಡ್ಸ್ ಯು. ಒನ್ಸ್ ಯು ಬೋತ್ ಮೀಟ್ ಹಳೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಮೆಸೇಜ್ ಬಂದಿದೆ. ಆ್ಯಂಡ್ ಡವ್ ಸ್ಪಿರಿಟ್, ದಿಸ್ ಇಸ್ ಫ್ರಮ್ ದ ಸ್ಪಿರಿಟ್ ಅನಿಮಲ್ ಡೆಕ್ ಮೆಸೇಜ್ ಇದೆ. ಬಿ ಎಟ್ ಪೀಸ್. ಓಕೆ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ವಿಜುವಲೈಸ್, ಮೆಡಿಟೇಟ್, think positive about your person, be positive about your person, send them love, send them blessings and be at peace. ಓಕೆ, ನಿಮ್ಮ ಪರ್ಸನ್ ನಿಮಗೆ ಸದ್ಯದಲ್ಲಿ ಏನು ಮೆಸೇಜಸ್ ಹೇಳಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಅವ್ರು ಇವಾಗ ನಿಮ್ಮ ಹತ್ರ ಕಮ್ಯುನಿಕೇಷನಲ್ಲಿಲ್ಲ, ಬಟ್ ಇಫ್ ದೇ ವಾಂಟ್ ಟು ಟೆಲ್ ಯು ವಾಟ್ ದೇ ವಾಂಟ್ ಟು ಟೆಲ್ ಯು. ಓಕೆ, ಐ ರೀಪ್ಲೇ ಕಾನ್ವರ್ಸೇಷನ್ಸ್ ಓವರ್ ಆ್ಯಂಡ್ ಓವರ್. ನಿಮ್ಮ ಹತ್ರ ಏನು ಮಾತಾಡಿರ್ತಾರೆ ಆ ನೆನಪುಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊತಾರೆ ಅವರು. ಐ ವಾಂಟ್ ಟು ಫೀಲ್ ದಟ್ ವೇ ಅಗೇನ್. ದೇ ವಾಂಟ್ ಟು ಗೋ ಬ್ಯಾಕ್ ಟು ಸ್ಕ್ವಯರ್ ಒನ್. ಮುಂಚೆ ಹೇಗಿದ್ರಿ ಆ ಥರ ದೇ ವಾಂಟ್ ಟು ಫೀಲ್. ಯು ಆ್ಯಂಡ್ ಐ ವರ್ ಟು ಯಂಗ್. ಕೆಲವೊಬ್ಬರಲ್ಲಿ ಆಡಿಯನ್ಸಲ್ಲಿ ಇದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಮುಂಚೆಯಿಂದ ಗೊತ್ತಿದ್ದು ಫ್ರೆಂಡ್ಶಿಪ್ಪಿಂದ ಇದು ರಿಲೇಷನ್ಶಿಪ್ ಕನ್ವರ್ಟ್ ಆಗುವಂಥ ಫೇಸ್ ಕೂಡ ಇರುತ್ತೆ. ಐ ವಾಂಟ್ ಯು. ಎಸ್, ನಾವು ಟ್ಯಾರೋ ಮೆಸೇಜ್ ಬಂದಿದ್ದ ಪ್ರಕಾರ ದೇ ಹ್ಯಾವ್ ಎ ಕ್ಲಾರಿಟಿ ಆ್ಯಂಡ್ ದೇ ವಾಂಟ್ ಟು ಅಪ್ರೋಚ್ ಯು. ಓಕೆ, ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ಹೇಗೆ ಅವ್ರಿಗೆ ಅನ್ನಿಸ್ತಾ ಇದೆ, ಏನು ಮಾಡಬೇಕು ಅಂತ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋ ಅಂಥ ಅರ್ಜೆನ್ಸಿ ಇದೆ. ಸೊ ದೇ ವಿಲ್ ಕಮ್ ಟುವರ್ಡ್ಸ್ ಯು. ಓಕೆ, ಸೊ ಒರಾಕಲ್ ಡೆಕ್ಕಿಂದ ಏನು ಮೆಸೇಜಸ್ ಬರ್ತಾ ಇದೆ ನೋಡೋಣ. ಐ ಆಮ್ ದ ಮ್ಯಾನ್. ಸೊ ದಿಸ್ ಕಾರ್ಡ್ ಈಸ್ ಯೂಶ್ವಲಿ ಸಮ್ವೇರ್ ಎಲ್ಲ ಭಾವನೆ, ಪಾಸಿಟಿವ್ ಭಾವನೆ ಎಲ್ಲ ಇದೆ, ಬಟ್ ಸಮ್ವೇರ್ ಈಗೋ ಕೂಡ ಇದೆ. ಸೊ ಯು ಹ್ಯಾವ್ ದ ಮೆಸೇಜ್ ಐ ಆಮ್ ದ ಮ್ಯಾನ್. ಓಕೆ, ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್. ನೀವು ನಿಮ್ಮ ಕೇರ್ ಮಾಡ್ಕೋಬೇಕು ಅಂತ ಕೂಡ ಅವರೆಲ್ಲ ಒಂದು ಕಡೆ ಬಯಸ್ತಾರೆ. ಸೊ ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ದೇ ಹ್ಯಾವ್ ಫಿಯರ್ ಟು ಲೂಸ್ ಯು. ಐ ಆಮ್ ಅಫ್ರೇಡ್ ಟು ಲೂಸ್ ಯು. ದಿಸ್ ಪ್ಯಾಷನ್ ಇಸ್ ಓವರ್ವೆಲ್ಮಿಂಗ್. ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್ ಆ್ಯಂಡ್ ಐ ಆಮ್ ಬ್ಲಾಕ್ಡ್. ಸೊ ನೀವು ಅವ್ರನ್ನ ಬ್ಲಾಕ್ ಮಾಡಿರ್ತೀರಾ ಅಥವಾ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿರ್ತಾರೆ. ಆ್ಯಂಡ್ ಯಾ, ದೇ ಆಲ್ವೇಸ್ ರಿಮೆಂಬರ್ ಯು. ಯಾವಾಗಲೂ ಕಾನ್ಸ್ಟೆಂಟಾಗಿ ಅವ್ರು ರಿಮೆಂಬರ್ ಮಾಡ್ತಾರೆ, ನೆನಪಿಸ್ಕೊತಾರೆ. ಆ್ಯಂಡ್ ಇವೆಂಚುಲಿ ಐ ಡೂ ಸಿ ಎ ನ್ಯೂ ಬಿಗಿನಿಂಗ್ ಹ್ಯಾಪನಿಂಗ್. ಸೊ ಏಂಜಲ್ಸ್ ಕಾರ್ಡಿಂದ ನೋಡೋಣ ಏನು ಗೈಡೆನ್ಸ್ ಇದೆ ನಿಮ್ಮ ಈ ಸಿಚುಯೇಷನಲ್ಲಿ. ನಿಮ್ಮ ಪರ್ಸನ್ ಬಗ್ಗೆ ನೆನೆಸ್ಕೊಳ್ಳಿ ಆ್ಯಂಡ್ ಲೆಟ್ಸ್ ಸಿ ವಾಟ್ ಆರ್ ಏಂಜಲ್ ಗೈಡೆನ್ಸ್, ಏಂಜಲ್ ಮೆಸೇಜಸ್. ಲುಕ್ ಫಾರ್ ಅ ಸೈನ್. within next few months. Okay, bottom of the deck ಅಲ್ಲಿ you have remained positive. So look for a sign. ಅಂದರೆ ಹೇಗೆ ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್ಸ್ ಬಂತು ಅದೇ ರೀತಿ ಮೆಡಿಟೇಟ್, ವಿಜುವಲೈಸ್, ಡೂ ಪ್ರೇಯರ್ಸ್, ಬಿ ಪಾಸಿಟಿವ್. ನಿಮಗೆ ಯೂನಿವರ್ಸಿಂದ ಒಂದು ಸೈನ್ ಬರುತ್ತೆ ಅಥವಾ ನಿಮ್ಮ ಪರ್ಸನ್ನೇ ಒಂದು ಸೈನ್ ಕಳಿಸ್ತಾರೆ ಟು ರೀಇನಿಷಿಯೇಟ್ ದ ಟಾಕ್ಸ್. ಓಕೆ, ಆ್ಯಂಡ್ ಸೊ ಡೆಫಿನೆಟ್ಲಿ ದೆರ್ ವಿಲ್ ಬಿ ಅ ರೀಕನ್ಸೈಲೇಷನ್. ಅವ್ರು ಮತ್ತೆ ಬರ್ತಾರೆ. ಇಟ್ಸ್ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಆರ್ ನೆಕ್ಸ್ಟ್ ಫ್ಯೂ ವೀಕ್ಸ್.
ಸೊ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಟೈಮಿಂಗ್ ವೇರಿಯೇಷನ್ ಇರುತ್ತೆ, ರೇಂಜ್ ಇದೆ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಆರ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ. ಡೋಂಟ್ ಬಿ ಫಿಕ್ಸೆಟೆಡ್ ಆನ್ ಟೈಮಿಂಗ್ ಬಗ್ಗೆ ತುಂಬ ಆಬ್ಸೆಸ್ ಮಾಡಬೇಡಿ. ಜಾಸ್ತಿ ಆಬ್ಸೆಸ್ ಮಾಡಿದಷ್ಟು ಲೇಟ್ ಆಗುತ್ತೆ. ಜಸ್ಟ್ ಬಿ ಪಾಸಿಟಿವ್ ಆ್ಯಂಡ್ ಸರೆಂಡರ್ ಟು ದ ಯೂನಿವರ್ಸ್. ಈ ನೋ ಕಮ್ಯುನಿಕೇಷನ್ ಫೇಸ್ ಎಂಡ್ ಆಗುತ್ತೆ. ಓಕೆ, ಸೊ ಪೈಲ್ 1 ಹೋಪ್ಫುಲಿ ನಿಮಗೆ ಸ್ವಲ್ಪ ಮೆಸೇಜಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಈ ರೀಡಿಂಗಿಂದ. ಸೊ ಮೆಸೇಜ್ ಮಾಡಿ ನಿಮ್ಮ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯುವರ್ ರೀಡಿಂಗ್. ಸೊ ಈಗ ಪೈಲ್ 2 ಯಾರ್ಯಾರು ಬ್ಲೂ ಸ್ಟೋನ್ ಚೂಸ್ ಮಾಡಿದ್ದೀರಾ ಅವರ ಪೈಲ್ 2 ರೀಡಿಂಗ್ ನೋಡೋಣ. ಓಕೆ ಫ್ರೆಂಡ್ಸ್, ನಿಮಗೆ ಟ್ಯಾರೋ ಕಾರ್ಡಿಂದ ಏನು ಮೆಸೇಜಸ್ ಬಂದಿದೆ ಅಂತ ನೋಡೋಣ. ಓಕೆ, ಸೊ ಇದು ನಿಮ್ಮ ಕಾರ್ಡ್ಸ್ ಆಗಿರುತ್ತೆ, ಈ ಟ್ಯಾರೋ ಕಾರ್ಡ್ಸ್. ಮೂನಾಲಜಿ ಡೆಕ್ಕಿಂದ 4 ಕಾರ್ಡ್ಸ್ ಬಂದಿದೆ. ಓಕೆ ಫ್ರೆಂಡ್ಸ್, ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನೋ ಕಮ್ಯುನಿಕೇಷನ್, ನಿಮ್ಮ ಪರ್ಸನ್ ಮನಸ್ಸಲ್ಲಿ ಅಥವಾ ಮೈಂಡಲ್ಲಿ ಅಥವಾ ಲೈಫಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ಓಕೆ, ಸೊ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ ಫಿಯರ್ಸ್ ಇದೆ. ಆ್ಯಂಡ್ ಅವರು ಈ ಕನೆಕ್ಷನ್ ಮುಂದೆ ಹೋಗಬೇಕು, ನಿಮ್ಮ ಕಡೆ ಬರಬೇಕು ಅಂದರೆ ಅವ್ರು ಫಸ್ಟ್ ಈ ಫಿಯರ್ಸ್ನ ರಿಲೀಸ್ ಮಾಡಬೇಕು. ದೇರ್ ಆರ್ ಸಮ್ ಕೈಂಡ್ ಆಫ್ ಸಬ್ಕಾನ್ಷಿಯಸ್ ಫಿಯರ್ಸ್ ಆ್ಯಂಡ್ ಬ್ಯಾಗೇಜಸ್ ಫ್ರಮ್ ದ ಪಾಸ್ಟ್ ವಿಚ್ ಇಸ್ ಸ್ಟಾಪಿಂಗ್ ದೆಮ್ ಟು ಕಮ್ ಟುವರ್ಡ್ಸ್ ಯು. ಅದರಿಂದ ಅವ್ರಿಗೆ ಇಂಡಿಪೆಂಡೆಂಟಾಗಿ ಇವಾಗ ಸದ್ಯದಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇದೆ ಅಥವಾ ಒಂದು ಮೆಸೇಜ್ ಬರ್ತಾ ಇದೆ. ದೇ ಆರ್ ನಾಟ್ ದೇರ್ ಇನ್ ಎನಿ ಅದರ್ ಕನೆಕ್ಷನ್, ದೇ ಆರ್ ನಾಟ್ ದೇರ್ ಇನ್ ಎನಿ ಅದರ್ ರಿಲೇಷನ್ಶಿಪ್. ಓಕೆ, ಈ ಫಿಯರ್ಸ್ ಅಥವಾ ಈ ಪಾಸ್ಟ್ ಬ್ಯಾಗೇಜಿಂದ ಅವ್ರು ಕಂಪ್ಲೀಟ್ಲಿ ಹೀಲ್ ಆಗಿಲ್ಲ. ಸೊ ದೇ ಪ್ರಿಫರ್ ಟು ಸ್ಟೇ ಅಲೋನ್ ಆ್ಯಂಡ್ ಅವರು ವೆಲ್ ಆಫ್ ಆಗಿದ್ದಾರೆ. ದೇ ಹ್ಯಾವ್ ರಿಯಲಿ ವರ್ಕ್ಡ್ ಆನ್ ದೇರ್ ಕರಿಯರ್ ಆ್ಯಂಡ್ ದೇ ಹ್ಯಾವ್ ಮೇಡ್ ಸಮ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಫಾರ್ ದೆಮ್. ಐ ವುಡ್ ಸೇ ಲೈಫ್ ಸ್ಟೈಲ್. ಆ್ಯಂಡ್ ಒಳ್ಳೆ ಲೈಫ್ ಸ್ಟೈಲ್ ಸಪೋರ್ಟ್ ಮಾಡೋಕ್ಕೆ ಒಳ್ಳೆ ಕರಿಯರ್ ಆ್ಯಂಡ್ ಒಳ್ಳೆ ಮನಿ ಇರಬೇಕು. ಸೊ ದೇ ಹ್ಯಾವ್ ಡನ್ ಆಲ್ ದಟ್ ಇನ್ ಕರಿಯರ್, ದೇ ಹ್ಯಾವ್ ವೆಲ್ ಅಕಾಂಪ್ಲಿಷ್ಡ್. ಸೊ ಮೇ ಬಿ ಡ್ಯೂ ಟು ದ ಪಾಸ್ಟ್ ಹರ್ಟ್ಸ್ ಇದರಿಂದ ಬರೋ ಬದಲು ದೇ ಪ್ರಿಫರ್ ಟು ಸ್ಟೇ ಸಿಂಗಲ್ ಆ್ಯಂಡ್ ಎಂಜಾಯ್ ದೇರ್ ಸಿಂಗಲ್ ಲೈಫ್ ಸ್ಟೈಲ್, ಎಂಜಾಯ್ ವಾಟ್ ದೇ ಹ್ಯಾವ್ ಬಿಲ್ಟ್. ಏನು ಅವ್ರು ಬಿಲ್ಟ್ ಮಾಡಿದ್ದಾರೆ ಅದರಿಂದ ಏನು ಲಕ್ಸುರೀಸ್ ಬರ್ತಾಯಿದೆ, ದೇ ವಾಂಟ್ ಟು ಎಂಜಾಯ್ ಬಿಕಾಸ್ ದೇ ಆರ್ ಅಟ್ ಪೀಸ್. So and coming to that, most of the time ಅವರು ಅವ್ರ ಟೈಮ್ನ ಕರಿಯರಲ್ಲಿ ಸ್ಪೆಂಡ್ ಮಾಡ್ತಾರೆ. ದೇ ಆರ್ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ದೇ ಆರ್ ಸ್ಟಿಲ್ ಅವರು ಏನೋ ಒಂದು ಗೋಲ್ ಇಟ್ಕೊಂಡಿದ್ದಾರೆ. ಟುವರ್ಡ್ಸ್ ದಟ್ ಗೋಲ್ ಅವರು ಕರಿಯರಲ್ಲಿ ಒಂದು ಜಾಬಲ್ಲಿರ್ಬೋದು ಅಥವಾ ಒಂದು ಬಿಸ್ನೆಸ್ಸಲ್ಲಿರ್ಬೋದು, ಡೇ ಇನ್ ಆ್ಯಂಡ್ ಡೇ ಔಟ್ ದೇ ಆರ್ ವರ್ಕಿಂಗ್ ಆನ್ ಬಿಲ್ಡಿಂಗ್ ಸಮಥಿಂಗ್. ಅವರ ಏನೋ ಒಂದು ಗೋಲ್ ಇದೆ, ಅದನ್ನು ಬಿಲ್ಡ್ ಮಾಡೋಕ್ಕೆ ದೇ ಆರ್ ವರ್ಕಿಂಗ್ ಆನ್ ದ್ಯಾಟ್. ಓಕೆ, ದೇ ಆರ್ ವೆರಿ ಮಚ್ ಫೋಕಸ್ಡ್ ಆನ್ ದೇರ್ ಕರಿಯರ್. ವಿ ಹ್ಯಾವ್ ಗಾಟ್ 8 of Pentacles and we have got 3 of Pentacles. ಇದೆರಡೂ ಕೆರಿಯರ್ ರಿಲೇಟೆಡ್ ಕಾರ್ಡ್ಸ್. ದೇ ಆರ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅವರ ಯೋಚನೆ, ಅವ್ರ ಮೈಂಡ್ ಬೇರೆ ಯಾವುದ್ರಲ್ಲಿಲ್ಲ. ಇಟ್ಸ್ ಓನ್ಲಿ ಇನ್ ದರ್ ಕರಿಯರ್ ಆರ್ ಇನ್ ದರ್ ಬಿಸ್ನೆಸ್ ಆ್ಯಂಡ್ ದೇ ಆರ್ ನಾಟ್ ಇನ್ ಎನಿ ಅದರ್ ಕನೆಕ್ಷನ್. ದೇ ಜಸ್ಟ್ ಪ್ರಿಫರ್ ಟು ಬಿ ಅಟ್ ಪೀಸ್ ಆ್ಯಂಡ್ ಎಂಜಾಯ್ ದೇರ್ ಲೈಫ್. ಆ್ಯಂಡ್ ದೇರ್ ಆರ್ ಅಗೇನ್ ಕಾರ್ಡ್ಸ್. ಲೆಟ್ ಮಿ ಗಿವ್ ಯು ವೆರಿ ಕ್ಲಿಯರ್ ಮೆಸೇಜಸ್ ಹಿಯರ್. ದೇ ಆರ್ ವೆರಿ ಡಿಫೆನ್ಸಿವ್. ಓಕೆ, ಯು ಹ್ಯಾವ್ 7 of Wands ಆನ್ ಟಾಪ್ ಆಫ್ 4 of Wands. ಅಂದರೆ ಇದರ ಅರ್ಥ ದೇ ಆರ್ ಡಿಫೆನ್ಸಿವ್. ಈ ಮ್ಯಾರೇಜ್, ಕಂಪ್ಯಾನಿಯನ್ಶಿಪ್, ಟುಗೆದರ್ನೆಸ್ ಅನ್ನೋ ಕಾನ್ಸೆಪ್ಟ್ಗೆ ಅವರು ಡಿಫೆನ್ಸಿವ್ ಆಗಿದ್ದಾರೆ. ದೇ ಆರ್ ನಾಟ್ ಅಟ್ ಆಲ್ ಓಪನ್.
ಮೇ ಬಿ ದೇ ಆರ್ ಜಸ್ಟ್ ಓಪನ್ ಫಾರ್ ಅಕ್ವೆಂಟೆನ್ಸ್, ಅಂದರೆ ಪರಿಚಯ, ಒಬ್ಬರ ನಾರ್ಮಲ್ ಕಾರ್ಡಿಯಲ್ ರಿಲೇಷನ್ಶಿಪ್ಗೆ, ಮಾತಾಡೋದಕ್ಕೆ, ಫ್ರೆಂಡ್ಶಿಪ್ಗೆ ಆಲ್ಸೋ ದೇ ಮೈಟ್ ಬಿ ಓಪನ್, ಬಟ್ ದೇ ಆರ್ ನಾಟ್ ಓಪನ್ ಫಾರ್ ರಿಲೇಷನ್ಶಿಪ್ ಆ್ಯಸ್ ಇನ್ ಕಮಿಟೆಡ್ ರಿಲೇಷನ್ಶಿಪ್ಗೆ ದೇ ಆರ್ ನಾಟ್ ಎಟ್ ಆಲ್ ಓಪನ್. ದೇ ಆರ್ ಎಕ್ಸ್ಟ್ರೀಮ್ಲಿ ಡಿಫೆನ್ಸಿವ್. ಈ ಐಡಿಯಾನೇ ಅವ್ರು ಓಪನ್ ಆಗಿರೋದಿಲ್ಲ. ಸೊ ನೀವು ಅವ್ರ ಹತ್ರ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೂ ದೇ ವಿಲ್ ಬಿ ಇನ್ ಆ್ಯಂಡ್ ಔಟ್, ಆರ್ ದೇ ವಿಲ್ ಬಿ ಹಾಟ್ ಆ್ಯಂಡ್ ಕೋಲ್ಡ್, ಆರ್ ದೇ ವಿಲ್ ಬಿ ಪ್ಯಾಸಿವ್ ಆ್ಯಂಡ್ ಅಗ್ರೆಸಿವ್. ಒಂದು ಮೊಮೆಂಟ್ ಚೆನ್ನಾಗಿ ಮಾತಾಡ್ಬೋದು, ಒಂದು ಮೊಮೆಂಟ್ ಅವ್ರು ಸೈಲೆಂಟ್ ಆಗಿಬಿಡ್ತಾರೆ. ಅವ್ರ ಮನ್ಸು ಅಥವಾ ಮೂಡ್ ಹೇಗಿರುತ್ತೆ ಆ ಥರ ಅವರು ಒಂದು ಸತಿ ಮಾತಾಡ್ಬೋದು, ಒಂದು ಸತಿ ಮಾತಾಡದೇ ಇರ್ಬೋದು. ಯಾ ದೇ ವಿಲ್ ಬಿ ವೆರಿ ಅಟ್ರಾಕ್ಟಿವ್, ವೆರಿ ಚಾರ್ಮಿಂಗ್, ತುಂಬ ಚಾರ್ಮಿಂಗಾಗಿ ನಿಮ್ಮ ಹತ್ರ ಮಾತಾಡ್ಬೋದು. ದೇ ಮೈಟ್ ಫೈಂಡ್ ಯು ಅಟ್ರಾಕ್ಟಿವ್ ಆಲ್ಸೋ. ಓಕೆ, ಏನಾದರೂ ಒಂದು ಫ್ಲರ್ಟಿಂಗ್ ಕೂಡ ಮಾಡ್ಬೋದು. ಬಟ್ ಬಿಯಾಂಡ್ ದ್ಯಾಟ್, ಇಫ್ ಯು ಟಾಕ್ ಅಬೌಟ್ ಹೌ ಡು ವಿ ಸಿ ಅವರ್ ಫ್ಯೂಚರ್, ನಮ್ಮ ಫ್ಯೂಚರ್ ಹೇಗೆ ನೋಡ್ತೀರಾ ನೀವು, ಡು ವಿ ಹ್ಯಾವ್ ಎನ್ ಪರ್ಮನೆಂಟ್ ಕನೆಕ್ಷನ್, ಆ ಥರ ಏನಾದ್ರೂ ನಿಮ್ಮ ವಿಷನ್ ಇದೆಯಾ ಅಂದರೆ ದೇ ವಿಲ್ ಜಸ್ಟ್ ಎಸ್ಕೇಪ್ ಆ್ಯಂಡ್ ಫ್ಲೀ ಫ್ರಮ್ ಯು. ನಿಮ್ಮ ಕಡೆಯಿಂದ ದೇ ವಿಲ್ ರನ್ ಅವೇ. ದೇ ವಿಲ್ ಎಸ್ಕೇಪ್, ದೇ ವಿಲ್ ಬಿ ಇನ್ ಆ್ಯಂಡ್ ಔಟ್, ದೇ ವಿಲ್ ಬಿ, ಅವರ ಇಂಟೆನ್ಷನ್ ದೇ ಆರ್ ಜಸ್ಟ್ ದೇರ್ ಫಾರ್ ಗುಡ್ ಟೈಮ್, just to have fun, nothing serious and nothing beyond that. But they are very emotional person. ಅವರು ಬಹಳ ಇಮೋಷ್ನಲ್ ಪರ್ಸನ್. ಇಟ್ಸ್ ನಾಟ್ ದಟ್ ದೇ ಆರ್ ಪ್ರಾಕ್ಟಿಕಲ್, ಅವ್ರಿಗೆ ಏನು ಫೀಲೇ ಆಗೋದಿಲ್ಲ, ಆ ಥರ ಏನಿಲ್ಲ. ದೇ ಆರ್ ವೆರಿ ಇಮೋಷನಲ್. ಕಿಂಗ್ ಆಫ್ ಕಪ್ಸ್ ಇಸ್ ಡೀಪ್ಲಿ ಇಮೋಷನಲ್. ಇಟ್ಸ್ ಅ ಮೋಸ್ಟ್ ಇಮೋಷನಲ್ ಕಿಂಗ್ ಇನ್ ದ ಟ್ಯಾರೋ ಡೆಕ್. ಬಟ್ ದೇ ಹ್ಯಾವ್ ಮಾಸ್ಟ್ರಿ ಆನ್ ದರ್ ಇಮೋಷನ್ಸ್. ಕೆಲವೊಂದು ಸತಿ ಯಾರಾದರೂ ತುಂಬ ಪಾಸ್ಟ್ ಬ್ಯಾಗೇಜಸ್ ಇದ್ದು, ಪಾಸ್ಟಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದರೆ ಬೇರೆಯವರು, ಪಾಸ್ಟ್ ಹರ್ಟ್ಸ್ ಇದ್ದರೆ ಅವ್ರಿಗೆ ಅವರ ಇಮೋಷನ್ಸ್ ತೋರಿಸ್ಕೊಳೋದಕ್ಕೆ ಇಷ್ಟ ಆಗಲ್ಲ. ದೇ ವೋಂಟ್ ವಲ್ನರಬಿಲಿಟಿ, ಅವರ ಓಪನ್ ಅಪ್ ಆಗೋಕ್ಕೆ ಇಷ್ಟ ಆಗೋದಿಲ್ಲ. ಯಾರಾದರೂ ಅವ್ರು ಓಪನ್ ಅಪ್ ಆದರೆ ಅವರ ವೀಕ್ನೆಸ್ನೆಲ್ಲ ಬೇರೆಯೊಬ್ಬರ ಹತ್ರ ಓಪನ್ ಆಗಿ ಹೇಳ್ಕೊಂಡ್ರೆ ಬೇರೆಯವ್ರು ಅವರ ಅಡ್ವಾಂಟೇಜ್ ತೊಗೊಬೋದು ಅಂತ ಅವರು ಯಾವುದೇ ಕಾರಣಕ್ಕೂ ಅವರ ಇಮೋಷನ್ಸ್ನ ತೋರಿಸ್ಕೊಳೋದಿಲ್ಲ. ದೇ ಹ್ಯಾವ್ ಮಾಸ್ಟ್ರಿ ಆ್ಯಂಡ್ ಕಂಟ್ರೋಲ್ ಆನ್ ದರ್ ಇಮೋಷನ್ಸ್. ಸೊ ದೇ ಆರ್ ಆನ್ ಇಮೋಷನ್ ಪರ್ಸನ್. ಇಮೋಷ್ನಲ್ ಇದ್ದಾರೆ, ಅವ್ರು ಯಾರಿಗೂ ಹರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಅವರಿಲ್ಲ, ಅವ್ರು ಹರ್ಟ್ ಮಾಡೋದು ಇಲ್ಲ. ಸೊ ದೇ ಪ್ರಿಫರ್ ಟು ದೂರ ಇರೋದಕ್ಕೆ ಪ್ರಿಫರ್ ಮಾಡ್ತಾರೆ, ರಾದರ್ ದೆನ್ ಗಿವಿಂಗ್ ಫಾಲ್ಸ್ ಹೋಪ್ಸ್, ಫ್ರೆಂಡ್ಸ್. ಓಕೆ, ಸೊ ಈ ಕನೆಕ್ಷನಲ್ಲಿ ಸದ್ಯದಲ್ಲಿ ನೀವು ನೋ ಕಮ್ಯುನಿಕೇಷನಲ್ಲಿದ್ದರೆ ಇವರು ಕಮ್ಯುನಿಕೇಷನ್ ರೀಗೇನ್ ಮಾಡಲ್ಲ ಅಥವಾ ಕಮ್ಯುನಿಕೇಷನ್ನ ರೀಇನಿಷಿಯೇಟ್ ಮಾಡಲ್ಲ. ಬಟ್ ಅಫ್ಕೋರ್ಸ್ ನೀವೇನಾದರೂ ಮಾತಾಡಿದ್ರೆ ಅವ್ರು ರೆಸ್ಪಾಂಡ್ ಮಾಡ್ಬೋದು. ಜಸ್ಟ್ ನಾರ್ಮಲಿ, ಜಸ್ಟ್ ಕಾರ್ಡಿಯಲಿ, ಜಸ್ಟ್ ಆ್ಯಸ್ ಅ ಫ್ರೆಂಡ್ ಏನಾದರೂ ಕಮ್ಯುನಿಕೇಟ್ ಮಾಡಿದ್ರೆ ದೇ ವಿಲ್ ಬಿ ಓಪನ್ ಟು ಇಟ್. ಬಟ್ ಸೀರಿಯಸ್ ಕಾನ್ವರ್ಸೇಷನ್ಸ್ಗೆ ಪಾರ್ಟಿಸಿಪೇಟ್ ಮಾಡಲ್ಲ. ಯಾಕಂದರೆ ಅವರ ಮೈಂಡ್ ಈಸ್ ನಾಟ್ ದೇರ್ ಇನ್ ದ ಪ್ಲೇಸ್. ಆ ಮೈಂಡಲ್ಲಿ ಇವಾಗ ಸದ್ಯಕ್ಕೆ ಆ ಥರ ವಿಷನ್ ಇಲ್ಲ ದಟ್ ಅವ್ರು ಸೆಟ್ಲ್ ಆಗಬೇಕು ಅಥವಾ ಅವ್ರಿಗೆ ಒಂದು ಪಾರ್ಟ್ನರ್ ಅಗತ್ಯ ಇದೆ ಅಂತ ಅವ್ರ ಮನಸ್ಸಲ್ಲಿ ಅಥವಾ ಅವ್ರ ಮೈಂಡಲ್ಲಿ ಇಲ್ಲ. ಸಿ ಬಾಟಮ್ ಆಫ್ ದ ಡೆಕ್, 3 of Swords. ಓಕೆ, ದೇ ಹ್ಯಾವ್ ಗಾನ್ ಥ್ರೂ ಆ್ಯನ್ ಹಾರ್ಟ್ ಬ್ರೇಕ್. ಅವ್ರಿಗೊಂದು ಹಾರ್ಟ್ ಬ್ರೇಕ್ ಆಗಿದೆ. ಸೊ ದಟ್ಸ್ ವೈ ಅವ್ರು ಇದಕ್ಕೆ ರೆಡಿ ಇಲ್ಲ. ಓಕೆ, ದೇ ಹ್ಯಾವ್ ಜಸ್ಟ್ ವರ್ಕ್ಡ್ ಸೋ ಹಾರ್ಡ್ ಆ್ಯಂಡ್ ದೇ ಆರ್ ವೇಟಿಂಗ್. ಅವ್ರ ಕೆರಿಯರ್ ಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ಇದೆ. ನೀವೇನಾದರೂ ತುಂಬ ಅಪ್ರೋಚ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕ್ಲಾರಿಟಿ. ಅವ್ರು ಕ್ಲಿಯರ್ ಕಮ್ಯುನಿಕೇಷನ್ ಕೂಡ ಕೊಡ್ತಾರೆ ನಿಮಗೆ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಒಂದು ಕ್ಲಿಯರ್ ಕಮ್ಯುನಿಕೇಷನ್, ಅಥವಾ ಸದ್ಯದಲ್ಲಿ ಈ ಪಾಯಿಂಟ್ ಆಫ್ ಟೈಮ್ ಇನ್ ದೇರ್ ಲೈಫ್ ಅವ್ರಿಗೆ ಇದರಲ್ಲಿ ಮುಂದೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಕಮ್ಯುನಿಕೇಷನ್ ಕೂಡ ಅವ್ರು ಕೊಡ್ತಾರೆ. ಸೊ ಮುನಾಲಜಿ ಡೆಕ್ಕಿಂದ ನೋಡೋಣ. ಓಕೆ, ಫಸ್ಟ್ ಥಿಂಗ್ ಇಸ್ ಯು ಆರ್ ಸೇಫ್, ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಸೊ ಇದರಲ್ಲಿ ಈ ಕನೆಕ್ಷನಲ್ಲಿ ಏನೂ ಆ ಥರ ಹಾರ್ಮ್ಫುಲ್ನೆಸ್, ಆ ಥರ ಹಾರ್ಮ್ಫುಲ್ ಆಗಿರೋವಂಥದ್ದು ಏನೂ ಇಲ್ಲ. ಸೊ ಎವ್ರಿಬಡಿ ಇನ್ವಾಲ್ವ್ಡ್ ಆರ್ ಸೇಫ್. ದ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್. ಅಂದರೆ ಪಾಸಿಟಿವ್ ಅಥವಾ ನೆಗೆಟಿವ್ ಏನೋ ಒಂದು ಕನ್ಕ್ಲೂಷನ್ ನಿಮಗೆ ಸಿಗುತ್ತೆ. ಓಕೆ, ದ ಎಂಡ್ ಆಫ್ ಟಫ್ ಸೈಕಲ್ ಅಪ್ರೋಚಸ್. ನೀವೇನಾದ್ರೂ ಆ್ಯಂಕ್ಷಸ್ನೆಸ್ ಇಟ್ಕೊಂಡು ಈ ಪರ್ಸನ್ ಮೇಲೆ ಹೋಪ್ಸ್ ಇಟ್ಕೊಂಡು ಏನಾಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ರೆ ವೆರಿ ಸೂನ್ ದಿಸ್ ಸೈಕಲ್ ವಿಲ್ ಎಂಡ್. ನಿಮಗೆ ಕ್ಲಾರಿಟಿ ಬರುತ್ತೆ. ಯು ವಿಲ್ ಗೆಟ್ ಅ ಕ್ಲಾರಿಟಿ ಫ್ರಮ್ ದಿಸ್ ಪರ್ಸನ್. ಓಕೆ, ಡೋಂಟ್ ಹ್ಯಾವ್ ಯುವರ್ ಹೋಪ್ಸ್ ಹೈ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಆ್ಯಂಡ್ ಸೆಲ್ಫ್ ವರ್ತ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕಾನ್ಸಂಟ್ರೇಟ್ ಆನ್ ಯುವರ್ ಲೈಫ್ ಗೋಲ್ಸ್, ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಆ್ಯಂಡ್ ಫೈನಲ್ ಮೆಸೇಜಸ್, ನಥಿಂಗ್ ವಿಲ್ ಕಮ್ ಔಟ್ ಆಫ್ ದಿಸ್ ಸಿಚುಯೇಷನ್. ಏನಾದರೂ ಹೋಪ್ ಮಾಡ್ತಾಯಿದ್ರೆ ಇಟ್ಸ್ ವೆರಿ ಅನ್ಲೈಕ್ಲಿ ಏನಾದರೂ ಒಂದು
ಪಾಸಿಟಿವ್ ರಿಸಲ್ಟ್ ಬರೋ ಥರ. ಸೊ ನಥಿಂಗ್ ವಿಲ್ ಕಮ್. ಅವ್ರು ನ್ಯೂಟ್ರಲ್ ಆಗೇ ಇರ್ತಾರೆ. ದೇ ಆರ್ ನಾಟ್ ದ ಪರ್ಸನ್ ಹೂ ವಿಲ್ ಹರ್ಟ್ ಯು. ಅವ್ರು ನಿಮ್ಮ ಕ್ಲಾರಿಟಿ ಕೊಟ್ಬಿಟ್ಟು ನ್ಯೂಟ್ರಲ್ ಆಗಿರ್ತಾರೆ. ಸೊ ನಥಿಂಗ್ ವಿಲ್ ಕಮ್ ಔಟ್ ಆಫ್ ದಿಸ್ ಸಿಚುಯೇಷನ್. ಓಕೆ, ಅನಿಮಲ್ ಸ್ಪಿರಿಟ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂದರೆ, ರೀಬರ್ತ್ ಇಸ್ ಅಶೋರ್ಡ್. ಸೊ ಕೆಲವೊಂದು ಸತಿ ಎಕ್ಸ್ಕ್ಯೂಸ್ ಮೀ, ಕೆಲವೊಂದು ಸತಿ ನೀವು ಯಾರೋ ಒಬ್ಬರನ್ನ ತುಂಬ ಇಷ್ಟಪಟ್ಟಿರ್ತೀರ ಅಥವಾ ತುಂಬ ಹೋಪ್ಸ್ ಇರುತ್ತೆ, ಅವರಿಂದ ಏನಾದ್ರೂ ನೋ ಅಂತ ಆನ್ಸರ್ ಬಂದರೆ ಡೋಂಟ್ ಕನ್ಸಿಡರ್ ಇಟ್ ಇಸ್ ಅ ರಿಜೆಕ್ಷನ್. ಇಟ್ಸ್ ಅನ್ ರೀಡೈರೆಕ್ಷನ್. ರಿಜೆಕ್ಷನ್ ಈಸ್ ಆಲ್ವೇಸ್ ಎ ರೀಡೈರೆಕ್ಷನ್ ಅಥವಾ ನ್ಯೂ ಬಿಗಿನಿಂಗ್. ಸೊ ಅದು ಏನು ಹೆಲ್ಪ್ ಮಾಡುತ್ತೆ, ನಿಮ್ಮ ಎವಾಲ್ವ್ಮೆಂಟ್ ಅಥವಾ ನೀವು ಒಂದು ಹೊಸ ರೀಬರ್ತ್ ಇಸ್ ಅಶೋರ್ಡ್ ಅಂದರೆ ನೀವು ಟ್ರಾನ್ಸ್ಫಾರ್ಮ್ ಆಗ್ತೀರಾ ಟು ಅ ನ್ಯೂ ಪರ್ಸನ್. ನಿಮ್ಮ ಎಂಟೈರ್ ಪರ್ಸ್ನಾಲಿಟಿ ಚೇಂಜ್ ಆಗುತ್ತೆ. ಸೊ ಇದೆಲ್ಲ ಒಂದು ಲೈಫ್ ಲೆಸನ್ಸ್ ಥರ. ಆ್ಯಂಡ್ ಯು ವಿಲ್ ಬಿ ಮೋರ್ ಫೋಕಸ್ಡ್ ಆನ್ ಯುವರ್ ಮನಿ. ಯು ವಿಲ್ ಬಿ ಮೋರ್ ಫೋಕಸ್ಡ್ ಆನ್ ಲೆವೆಲಿಂಗ್ ಅಪ್ ಯುವರ್ ಸೆಲ್ಫ್. ನೀವು ಹಳೆಯಿಂದ ಒಂದು ಹೊಸ ಪರ್ಸನ್ ಟ್ರಾನ್ಸ್ಫಾರ್ಮ್ ಆಗ್ತೀರಾ. ಮತ್ತು ಯಾರ ಮೇಲೇನೂ ತುಂಬ ಡಿಪೆಂಡ್ ಆಗಬಾರ್ದು ಅನ್ನೋ ಲೆಸನ್ಸ್ನ ಲರ್ನ್ ಮಾಡ್ತೀರಾ. ಆ್ಯಂಡ್ ನಮ್ಮ ಹ್ಯಾಪಿನೆಸ್ಗೆ ನಾವೇ ರೆಸ್ಪಾನ್ಸಿಬಲ್, ಇನ್ನೊಬ್ಬರಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಯು ವಿಲ್ ಬಿ ಮೋರ್ ಕೇರ್ಫುಲ್ ನೆಕ್ಸ್ಟ್ ಟೈಮ್ ಆ್ಯಂಡ್ ನಾಟ್ ಎಕ್ಸ್ಪೆಕ್ಟ್ ಫ್ರಮ್ ಸಂಬಡಿ ಹೂ ಇಸ್ ನಾಟ್ ಗೋಯಿಂಗ್ ಟು ಗಿವ್ ಯು ವಾಟ್ ಯು ವಾಂಟ್. ಓಕೆ, ನೀವೇನು ಆ ಥರ ಒಂದು ಕಂಡೀಷನಲ್ಲಿ ನಿಮಗೆ ನೀವೇ ಪ್ಲೇಸ್ ಮಾಡ್ಕೊಳೋದಿಲ್ಲ. ಸೊ ರೀಬರ್ತ್ ಇಸ್ ಅಶೋರ್ಡ್. ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಒನ್ಸ್ ಯು ಗೆಟ್ ಅ ಕ್ಲಾರಿಟಿ ಫ್ರಮ್ ಯುವರ್ ಪರ್ಸನ್. ಲೆಟ್ಸ್ ಸಿ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. ಓಕೆ, ಐ ಹೈಡ್ ಬಿಹೈಂಡ್ ಮೆಟೀರಿಯಲ್ ಥಿಂಗ್ಸ್. ಸೊ ಹೇಗೆ ಅವ್ರಿಗೆ ಸಿಂಗಲ್ ಆ್ಯಂಡ್ ಇಂಡಿಪೆಂಡೆಂಟ್ ಆ್ಯಂಡ್ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಇಷ್ಟ ಆಗುತ್ತೆ, ಅದರಲ್ಲೇ ಅವರು ಇವಾಗ ಸದ್ಯಕ್ಕೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಸೊ ದೇ ಫೈಂಡ್ ಸಮ್ ಕೈಂಡ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಸೆನ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್ ಇನ್ ಮೆಟೀರಿಯಲ್ ಥಿಂಗ್ಸ್. ಐ ಹೈಡ್ ಬಿಹೈಂಡ್ ಮೆಟೀರಿಯಲ್ ಥಿಂಗ್ಸ್. ಅವರು ಬಹಳ ಒಂದು ಅವರ ಸ್ಟೇಟಸ್ ಅದನ್ನೆಲ್ಲ ಪ್ರೊಜೆಕ್ಟ್ ಮಾಡ್ತಾರೆ. ಮೇ ಬಿ ದಟ್ ವಾಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ದೆ ಫೇಸ್ಡ್ ರಿಜೆಕ್ಷನ್ ಇನ್ ದ ಪಾಸ್ಟ್. ಓಕೆ, ಯು ಡೋಂಟ್ ನೋ ಹೌ ಹಾರ್ಡ್ ಇಟ್ ವಾಸ್ ಟು ಲೆಟ್ ಯು ಗೋ. ಓಕೆ, ಸೊ ಇಫ್ ದೇ ಆರ್ ನಾಟ್ ಕಮ್ಯುನಿಕೇಟಿಂಗ್, ಎಲ್ಲೋ ಅವ್ರಿಗೆ ಒಂದು ಈ ಥರ ಫೀಲಿಂಗ್ ಕೂಡ ಇದೆ. ಇಟ್ ವಾಸ್ ಹಾರ್ಡ್ ಟು ಲೆಟ್ ಯು ಗೋ. ಐ ನೋ ಕ್ರಾಸ್ ದ ಲೈನ್ ವಿತ್ ಯು. ಇದು ಎಲ್ಲರಿಗೂ ರೆಸೊನೇಟ್ ಆಗಲ್ಲ. ಕೆಲವೊಬ್ಬರಿಗೆ ಏನಾದರೂ ಒಂದು ಆರ್ಗ್ಯುಮೆಂಟ್ಸ್ ಕೂಡ ಆಗಿರುತ್ತೆ. ಸೊ ಕ್ರಾಸ್ ದ ಲೈನ್ ವಿತ್ ಯು. ಓಕೆ, ಐ ಲೆಫ್ಟ್ ವೆನ್ ಐ ಸಾ ಯು ವಿತ್ ಸಮ್ವನ್. ಸೊ ಕೆಲವ್ರಿಗೆ ಹಳೆ ಬ್ಯಾಗೇಜಸ್ ಅಥವಾ ಹಳೆ ನೆನಪುಗಳು ಕೂಡ ಇರುತ್ತೆ. ಯಾರೋ ಒಬ್ಬರು ಅವ್ರನ್ನ, ನಿಮ್ಮ ಪರ್ಸನ್ನ ರಿಜೆಕ್ಟ್ ಮಾಡಿ ಬೇರೆಯವ್ರ ಜೊತೆ ಹೋಗೋ ಥರ. ಯು ಮೈಟ್ ನಾಟ್ ಬಿ ವಿತ್ ಎನಿಬಡಿ, ಬಟ್ ಅವ್ರಿಗೆ ಆ ಥರ ಒಂದು ಭಯದಿಂದನೂ ಅವ್ರು ದೂರ ಆಗ್ತಾರೆ. ಓಕೆ, ಸಮ್ಟೈಮ್ಸ್ ಐ ಸ್ಟೇ ಅವೇಕ್ ಥಿಂಕಿಂಗ್ ಅಬೌಟ್ ಯು. ನಿಮ್ಮ ಜೊತೆ ಏನಾದರೂ ಒಂದು ಪಾಸಿಟಿವ್ ಮೆಮರೀಸ್ ಇದ್ದರೆ ಆ ಮೆಮರೀಸ್ನ ನೆನ್ಪು ಮಾಡಿಕೊಂಡು ದೇ ಸ್ಟೇ ಅವೇಕ್ ಥಿಂಕಿಂಗ್ ಅಬೌಟ್ ಯು. ಲವರ್ಸ್ ಒರಾಕಲಿಂದ ಮೆಸೇಜಸ್ ನೋಡೋಣ. ಹಿಯರ್ ಯು ಗೋ. ಐ ಕಾಂಟ್ ಮೇಕ್ ಅ ಡಿಸಿಷನ್. ಸೊ ಅವ್ರು ಡಿಸಿಷನ್ ಮಾಡೋ ಅಂಥ ಸ್ಟೇಟ್ ಆಫ್ ಮೈಂಡಲ್ಲಿಲ್ಲ. ದೇ ವಿಲ್ ನಾಟ್ ಡೂ ಇಟ್ ಎನಿ ಟೈಮ್ ಸೂನ್. ಓಕೆ, ದೇ ಆರ್ ಕಿಂಗ್ ಆಫ್ ಕಪ್ಸ್. ಸೊ ಆ್ಯಸ್ ಐ ಟೋಲ್ಡ್, ಅವರು ಇಮೋಷ್ನಲ್ ಇದ್ದಾರೆ. ದೇ ಆರ್ ನಾಟ್ ವೆರಿ ಪ್ರಾಕ್ಟಿಕಲ್. ಆ್ಯಂಡ್ ನಿಮ್ಮ ಇಮೋಷನ್ಸ್ ಕೂಡ ಅವ್ರಿಗೆ ಅರ್ಥ ಆಗುತ್ತೆ. ಇಟ್ಸ್ ಜಸ್ಟ್ ದಟ್ ದೇ ಆರ್ ನಾಟ್ ರೆಡಿ ಆರ್ ದೇ ಆರ್ ನಾಟ್ ಅವೈಲಬಲ್ ನೌ. ಓಕೆ, ಸಿ ಫ್ರೆಂಡ್ಸ್, painful memories, past painful memories. I can't do this right now. ಸೊ ನಮ್ಮ ಟ್ಯಾರೋ ಮೆಸೇಜಸ್ಗೆಲ್ಲ ಅವರ ಈ ಮೆಸೇಜಸ್ ಕೂಡ ರೆಸೊನೇಟ್ ಆಗ್ತಾ ಇದೆ. ದೇ ಆರ್ ನಾಟ್ ರೆಡಿ. ದೇ ಆರ್ ಜಸ್ಟ್ ನಾಟ್ ರೆಡಿ. ನಿಮಗೆ ಕಷ್ಟ ಆಗ್ಬೋದು, ಬಟ್ ಇಟ್ಸ್ ಜಸ್ಟ್ ಸಮ್ಟೈಮ್ಸ್ ಬೇರೆ ಅದರ್ ಪೀಪಲ್ ವೇರ್ ದೇ ಆರ್ ದೇರ್ ಇನ್ ಲೈಫ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ರೆಸ್ಪೆಕ್ಟ್ ದಟ್. ಓಕೆ, ದೀಸ್ ಫೀಲಿಂಗ್ಸ್ ಆರ್ ಈಟಿಂಗ್ ಮೀ ಅಲೈವ್. ಅವ್ರಿಗೆ ಪಾಸ್ಟ್ ಫೀಲಿಂಗ್ಸ್, ಪ್ರೆಸೆಂಟ್ ಫೀಲಿಂಗ್ಸ್ ಎರಡೂ ಸೇರಿ ಓವರ್ವೆಲ್ಮ್ ಕೂಡ ಆಗ್ಬೋದು. ಸೊ ಜಸ್ಟ್ ದೇ ಪ್ರಿಫರ್ ಟು ಸ್ಟೇ ಅವೇ. ದೂರ ಇರೋಕ್ಕೆ ಪ್ರಿಫರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏಂಜಲ್ ಗೈಡೆನ್ಸ್ ನೋಡೋಣ. ಇಟ್ಸ್ ಅಪ್ ಟು ಯು ವೆದರ್ ಯು ವಾಂಟ್ ಟು ವೇಟ್ ಮಾಡ್ತೀರಾ ಈ ಪರ್ಸನ್ಗೆ, ಆರ್ ಯು ವಾಂಟ್ ಟು ಮೂವ್ ಆನ್. ಇಟ್ಸ್ ಅಪ್ ಟು ಯು.
ಕಾಂಪ್ರಮೈಸ್. ಓಕೆ, ಹ್ಯಾವ್ ಟು ಕಾಂಪ್ರಮೈಸ್ ವಿತ್ ಯುವರ್ ಓನ್ ಫೀಲಿಂಗ್ಸ್. ನಿಮ್ಮ ಓನ್ ಫೀಲಿಂಗ್ಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಜೊತೆ ಕಾಂಪ್ರಮೈಸ್ ಮಾಡಿ. ಯು ಹ್ಯಾವ್ ಟು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ಮೆಡಿಟೇಟ್, ಇಟ್ ವಿಲ್ ಗಿವ್ ಯು ದ ಕ್ಲಾರಿಟಿ. ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಫೈನಲ್ ಕಾರ್ಡ್, ರೀಕನ್ಸಿಡರ್. ಸದ್ಯಕ್ಕೆ ಅವರು ಆ ಸ್ಟೇಟ್ ಆಫ್ ಮೈಂಡಲ್ಲಿಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ಅ ಟೈಮ್. ಸೊ ಇಟ್ಸ್ ಅಪ್ ಟು ಯು ಟು ವೆದರ್ ಯು ವಾಂಟ್ ಟು ವೇಟ್ ಅಥವಾ ಬೇರೆ ಪ್ರಯಾರಿಟಿ ಮೇಲೆ ಫೋಕಸ್ ಮಾಡ್ತೀರಾ. ಮೇ ಬಿ ಇಯರ್ ಫ್ರಮ್ ನೌ ಈ ಕಂಡೀಷನ್, ಈ ಸಿಚುಯೇಷನ್, ಈ ಪರ್ಸನ್ ಎವಾಲ್ವ್ ಆಗಿರ್ತಾರೆ, ಚೇಂಜ್ ಆಗಿರ್ತಾರೆ. ದರ್ ಇಸ್ ಅ ಪಾಸಿಬಿಲಿಟಿ ಆಫ್ಟರ್ ಅನ್ ಇಯರ್. ಓಕೆ, ಐ ಹೋಪ್ ಫ್ರೆಂಡ್ಸ್, ಪೈಲ್ 1 ಪೈಲ್ 2 ನಿಮ್ಗೆ ಈ ರೀಡಿಂಗಿಂದ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರುತ್ತೆ, ಮೆಸೇಜಸ್ ಸಿಕ್ಕಿರುತ್ತೆ. ಅಗೇನ್ ಇಟ್ಸ್ ಅ ಜನರಲ್ ರೀಡಿಂಗ್, ಎಲ್ಲರಿಗೂ ರೆಸೊನೇಟ್ ಆಗಬೇಕಂತ ಇಲ್ಲ. ಇಫ್ ಇಟ್ ಈಸ್ ರೆಸೊನೇಟಿಂಗ್, ಟೇಕ್ ದ ಮೆಸೇಜಸ್, ಅದರ್ವೈಸ್ ಲೆಟ್ ಇಟ್ ಗೋ. ಬೇರೆ ರೀಡಿಂಗ್ಸ್ ಇನ್ ದಿಸ್ ಚಾನಲ್ ಅವ್ರು ಬೇರೆ ರೀಡಿಂಗ್ ಫ್ರಮ್ ಅದರ್ ಟ್ಯಾರೋ ರೀಡರ್ಸ್ ಕೂಡ ನೋಡಿ ನೀವು ಮೆಸೇಜಸ್ನ ತಗೋಬೋದು. ಸೊ ಇನ್ ಕೇಸ್ ಸ್ಪೆಸಿಫಿಕ್ ಪರ್ಸ್ನಲ್ ರೀಡಿಂಗ್ಸ್ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ನನ್ನ ವಾಟ್ಸಾಪ್ ಮೆಸೇಜ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ DM ಮಾಡಿ. ಆ್ಯಂಡ್ ನಿಮಗೆಲ್ಲ ರೀಡಿಂಗ್ ಡೀಟೇಲ್ಸ್ ಆ್ಯಂಡ್ ಪ್ರೈಸಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪರ್ಸ್ನಲ್ ರೀಡಿಂಗ್ ಬೇಕಿದ್ದಲ್ಲಿ ವಾಟ್ಸಾಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇವತ್ತು ನಾಳೆ ದೆರ್ ಇಸ್ ಅ ಸೇಲ್ ಆಲ್ಸೋ, ಟ್ಯಾರೋ ಸೇಲ್. ಕಮ್ಯುನಿಟಿ ಪೋಸ್ಟಲ್ಲಿ ಚೆಕ್ ಮಾಡಿ. ಅಟ್ ವೆರಿ ಲೋ ಪ್ರೈಸಸ್ ಯು ಕ್ಯಾನ್ ಗ್ರ್ಯಾಬ್ ಯುವರ್ ರೀಡಿಂಗ್ಸ್. ಸೊ ಇಂಟ್ರೆಸ್ಟ್ ಇದ್ದಲ್ಲಿ ಇದನ್ನು ಚೆಕ್ ಮಾಡಿ, ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ರೈಟ್ ಕಮೆಂಟ್ಸ್, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ಆ್ಯಂಡ್ ಐ ವಿಲ್ ಸಿ ಯು ಇನ್ ಅನದರ್ ರೀಡಿಂಗ್. ಬಾಯ್.